ಹೇಳಿ ಮೇಡಮ್. ನನ್ಗೆ ಸೇಮ್ ಹೀಗಿರೋದೆ ಒಂದು ಡ್ಯೂಪ್ಲಿಕೇಟ್ ನೆಕ್ಲೆಸ್ ಮಾಡ್ಕೊಡ್ಬೇಕು. ಇದು ತುಂಬಾ ಕಾಸ್ಟ್ಲಿ ನೆಕ್ಲೆಸ್ ಮೇಡಮ್. ವರ್ಕ್ ಕೂಡ ತುಂಬಾ ಡೀಟೇಲ್ ಆಗಿದೆ, ಖರ್ಚು ಕೂಡ ಜಾಸ್ತಿನೇ ಆಗುತ್ತೆ. ನಿಮ್ಗೆ ಬೇಕಾದಷ್ಟು ತಗೊಳ್ಳಿ, ಆದ್ರೆ ಕಲರ್ ಡಿಸೈನ್ ಏನು ಡಿಫ್ರೆಂಟ್ ಆಗಿರಬಾರ್ದು. ಸರಿ ಮೇಡಮ್, ಈ ವಿಸಿಟಿಂಗ್ ಕಾರ್ಡಲ್ಲಿರೋ ನಂಬರ್ಗೆ ಆ ಫೋಟೋನ ಕಳಿಸಿ. ಆದ್ ಕೂಡ್ಲೆ ಹೇಳಿ. ಸರಿ ಮೇಡಮ್. ಯಾರು ನೋಡ್ಬಾರ್ದು ಅಂತ ಇಲ್ಲಿ ಬಂದ್ರೆ ಇವ್ರು ಬೇರೆ ಇಲ್ಲೇ ಸಿಗ್ಬೇಕಾ? ದೇವ್ಯಾನಿ ಅತ್ಗೆ, ನೀನೇನಿಲ್ಲಿ? ಸ್ಟಾರ್ ಹೋಟೆಲ್ಸ್ಗೆ ಹೋಗೋ ನಿನ್ಗೆ ಈ ಸಣ್ಣ ಅಂಗಡಿಲಿ ಏನ್ ಕೆಲ್ಸನೋ? ಎಲ್ಲ ಕೆಲ್ಸ ಹೇಳ್ಬೇಕಂತಿಲ್ವಲ್ಲ ಅನುಸೂಯ? ಹಾಗಲ್ಲ ಅತ್ಗೆ. ಪದೇ ಪದೇ ಅತ್ತಿಗೆ ಅತ್ತಿಗೆ ಅಂತ ಕರಿಬೇಡ ಅಂತ ಹೇಳಿದ್ನಲ್ಲ ಅನುಸೂಯ. ಇನ್ನು ನಾವು ಬೀಗ್ರಲ್ವಲ್ಲ, ಅಲ್ಲಿವರೆಗೂ ದೇವ್ಯಾನಿ ಅಂತ ಕರಿ ಸಾಕು. ಸರಿ ದೇವ್ಯಾನಿ, ಅದ್ಬಿಡು, ಏನ್ ವಿಷಯ? ಹೇಳಿದ್ನಲ್ಲ ಅನುಸೂಯ, ಎಲ್ಲಾನು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೂ ಕೆಲವು ಕಂಡ್ಕಂಡವ್ರಿಗೆಲ್ಲ ಹೇಳ್ಬಾರ್ದು. ಬರ್ತೀನಿ. ಏನಪ್ಪ ಸೇಟು, ಒಂದ್ಸಲ ಇಲ್ಲಿಗ್ ಬನ್ನಿ. ಈಗ ಹೋದ್ರಲ್ಲ, ಜಂಬ ಎಲ್ಲ ನನಗೆ ಇದೆ ಅನ್ನೋ ಹಾಗೆ ಆಡಿದ್ರಲ್ಲ, ಅವರು ಯಾಕೆ ಕೆಲ್ಸಕ್ ಬಂದಿದ್ರು? ನಿಮಗೇನಾದ್ರೂ ಬೇಕಿದ್ರೆ ಹೇಳಿ, ಅದ್ಬಿಟ್ಟು ಬೇರೆ ಕಸ್ಟಮರ್ಸ್ ಬಗ್ಗೆ ಎಲ್ಲ ಕೇಳಕ್ ಹೋಗ್ಬೇಡಿ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಸರಿ ಹೋಯ್ತು. ಅಲ್ವೇ, ಅಂತದ್ ಹೇಳ್ಬಾರ್ದು ಏನಿತ್ತು? ಈ ದೇವ್ಯಾನಿ ಮೊದ್ಲೇ ಭಯಂಕರ, ಯಾರಿಗೂ ಹೇಳ್ದೆ ಏನೋ ನಡೆಸ್ತಾ ಇದ್ದಾಳೆ. ಸತ್ಯ ಎಷ್ಟು ಮುಚ್ಚಿಟ್ಕೊಂಡ್ರು ಹೊರಗಡೆ ಬಂದೇ ಬರುತ್ತೆ. ಈ ದೇವ್ಯಾನಿ ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗೇ ಆಗತ್ತೆ. ನಡಿ ಹೋಗೋಣ. ಇದೇನಿದು? ಮಿತ್ರ ಆಗ್ಲೇ ಆಫೀಸಿಂದ ಬಂದ್ಬಿಟ್ಟಿದ್ದಾನೆ. ಈಗ ಭಾಗ್ಯ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ನಾನ್ ಮಾತಾಡ್ತೀನಿ. ರೀ, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನಾ ಟೆನ್ಷನ್ ಮಾಡ್ಕೊಂಡಿದ್ದೀನ? ಹಾಗೇನಿಲ್ವಲ್ಲ. ಇಷ್ಟು ವರ್ಷಗಳ ಸಂಸಾರ ಮಾಡಿದ್ಮೇಲೂ ಕೂಡ ನಿಮ್ ಹಾವಭಾವಗಳ ಅರ್ಥ ನನ್ಗಾಗಲ್ಲ ಅನ್ಕೊಂಡಿದ್ದೀರಾ? ಸರಿಯಾಗಿ ಹೇಳ್ದೆ ಅರವಿಂದ, ಇವನ್ ಈಗೀಗ ತುಂಬಾ ಟೆನ್ಷನ್ ಮಾಡ್ಕೋತಾನೆ. ಯಾಕೆ ಅಂದ್ರೆ ಏನೋ ಹೇಳ್ತಾನೆ, ಮೇಲಿಂದ ನಂಗೆ ಟೆನ್ಷನ್ ಆಗಿಲ್ಲ ಅಂತ ಏನೇನೋ ಹೇಳಿ ಮಾತ್ ಮರೆಸ್ತಾನೆ. ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ ನೀವಿಬ್ರು ನನಗೆ ಟೆನ್ಷನ್ ಕೊಡ್ತಾ ಇದ್ದೀರಾ ಈಗ. ರಾಧಿಕಾ ಅವ್ರೆ, ಹೇಳಿ. ಏನಾಯ್ತು ಡ್ಯಾಡ್? ಯಾಕೆ ಟೆನ್ಷನ್ ಇದ್ದೀರಾ? ಇವ್ರೇನೋ ಕೆಲಸ ಕಾರ್ಯ ಇಲ್ಲದೆ ನನ್ನ ಮೇಲೆ ಅನುಮಾನ ಪಟ್ರೆ ನೀನು ಏನ್ ಮಿತ್ರ ಹೀಗೆ ಕೇಳ್ತೀಯಾ? ಅದ್ ಸರಿ, ನೀನೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ ಡ್ಯಾಡ್, ಕೆಲಸ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಡ್ಯಾಡ್, ಭಾಗ್ಯ ಎಲ್ಲಿಗೆ ಹೋದ್ಲು? ಹೊರಗಡೆ ಹೋಗಿದ್ದಾಳೆ ಅಂತ ಗೊತ್ತಾಗೋಯ್ತಾ ಇವನ್ಗೆ ಹೇಗೆ? ನಿಮ್ಮನ್ನೇ ಡ್ಯಾಡ್. ಭಾಗ್ಯ ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಹೋಗಿರ್ತಾಳೋ, ಮನೆ ಒಳಗೆ ಇರ್ತಾಳೆ. ಮತ್ತೆ ಭಾಗ್ಯ ರೂಮ್ ಡೋರ್ ಯಾಕೆ ಕ್ಲೋಸ್ ಆಗಿದೆ? ಪಾಪ ಒಳಗಡೆ ರೆಸ್ಟ್ ತಗೊಳ್ತಾ ಇರಬೇಕು ಮೋಸ್ಟ್ಲಿ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹಾ
ಮೇಡಮ್, ಮನೆಯಿಂದ ಕಾಲ್ ಬರ್ತಿದೆ. ಹಲೋ ಮಾವ, ಏನ್ ಹೇಳಿ? ಅಮ್ಮ ಭಾಗ್ಯ, ಮಿತ್ರ ಆಗ್ಲೇ ಆಫೀಸಿಂದ ಮನೆಗೆ ಬಂದ್ಬಿಟ್ಟ. ಭಾಗ್ಯ ಎಲ್ಲಿ ಅಂತ ಕೇಳ್ದ. ನೀನು ಅರ್ಜೆಂಟಾಗಿ ಮನೆಗೆ ಬರದೆ ಹೋದ್ರೆ ನೀನು ಹೊರಗಡೆ ಹೋಗಿದ್ಯಾ ಅಂತ ಮಿತ್ರಂಗೆ ಗೊತ್ತಾಗೋಗುತ್ತೆ. ಅದಾದ್ಮೇಲೆ ಯಾಕೆ ಏನು ಅಂತ 108 ಪ್ರಶ್ನೆಗಳನ್ನ ಕೇಳ್ತಾನೆ. ನೀನ್ ಎಷ್ಟು ಬೇಗ ಮನೆಗೆ ಬರೋಕ್ ಸಾಧ್ಯನೋ ಅಷ್ಟು ಒಳ್ಳೇದಮ್ಮ. ನಾನ್ ಕೂಡ ಬರ್ಬೇಕು ಅಂದ್ಕೊಂಡೆ ಮಾವ, ಆದ್ರೆ ಇಲ್ಲಿ ಮನೀಷಾ ಇದ್ದಾಳಲ್ಲ, ಇವಳಿಗೇನ್ ಕಾರಣ ಹೇಳೋದು, ಹೇಗ್ ಹೊರಡೋದು ಅಂತ ನನಗ್ ಗೊತ್ತಾಗ್ತಾನೆ ಇಲ್ಲ. ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಿ ಬೇಗ ಮನೆಗೆ ಬಾರಮ್ಮ, ಇಲ್ಲಾಂದ್ರೆ ಮಿತ್ರನಿಗೆ ನಿನ್ ಬಗ್ಗೆ ಗೊತ್ತಾಗುವಂತ ಸಾಧ್ಯತೆ ಇದೆ. ಸರಿ ಆಯ್ತು ಮಾವ, ಏನಾದ್ರೂ ಹೇಳಿ ಹೊರಡ್ತೀನಿ. ಓಕೆ ಸರಿಮ್ಮ. ಮೇಡಮ್, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಬಂದಿದ್ದೆ ಲೇಟು, ಹೋಗುವಾಗಾದ್ರೂ ಆಫೀಸ್ ಟೈಮ್ ಆಗೋವರೆಗೂ ಇರ್ಬೇಕಲ್ವಾ? ಸಾರಿ ಮೇಡಮ್, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಈಗಲೇ ಮನೆಗೆ ಹೋಗ್ಬೇಕು. ನಾನ್ ಬೇಡ ಅಂದ್ರೆ ಏನ್ ಮಾಡ್ತೀಯಾ? ಆದ್ರೂ ಹೊಟ್ಟೋಗ್ತೀಯಾ? ಇಂಥ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನೋಡು, ಬಾಸ್ ಸ್ವಲ್ಪ ಹೊಗಳಿದ್ದಕ್ಕೆ ಆಫೀಸಲ್ಲಿ ನಿನಗಿಷ್ಟ ಬಂದಾಗ ಇರೋಕ್ಕಾಗತ್ತೆ ಅಂತ ಅನ್ಕೋಬೇಡ. ಈ ಆಫೀಸಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ಎಲ್ರೂ ಹೇಗೋ, ನೀನ್ ಕೂಡ ಹಾಗೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏನ್ ಹಾಗೆ ನೋಡ್ತಿದ್ಯಾ? ಹೋಗಿ ಕೆಲಸ ನೋಡ್ಕೋ. ಸರಿ ಮೇಡಮ್, ನಾನು ಮಿತ್ರ ಸರ್ಗೆ ಫೋನ್ ಮಾಡಿ ಪರ್ಮಿಷನ್ ತಗೋತೀನಿ. ನಾನು ಹೊರಡ್ಬೋದೋ ಅಥವಾ ನೀವ್ ಹೇಳ್ದಾಗ ಕೇಳ್ಬೇಕೋ ಅವರೇ ಹೇಳ್ತಾರೆ. ಲಕ್ಕಿ, ನಾನ್ ಬೇಡ ಅಂತ ಹೇಳಿದ್ಮೇಲೆ ಕೂಡ ಮಿತ್ರನ್ ಕೇಳ್ತೀನಿ ಅಂತೀಯಲ್ಲ ನೀನು. ನನ್ ಮಾತ್ ಮೇಲ್ ಗೌರವ ಇಲ್ವಾ? ಇಲ್ಲ ನೀನ್ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ಕೊಂಡಿದ್ಯಾ? ನಾನ್ ಕೆಲ್ಸ ಮಾಡೋ ಜಾಗಕ್ಕೆ ಸಂಬಳ ಕೊಡೋರ್ಗೆ ಯಾವತ್ತೂ ಅವಮಾನ ಮಾಡಲ್ಲ ಮೇಡಮ್. ಹಾಗೆ ಕೆಲ್ಸದಲ್ಲಿ ಕನಿಷ್ಠ ಫ್ರೀಡಮ್ ಅಂತ ಕೂಡ ಒಂದಿರುತ್ತೆ, ಅದನ್ನ ಕಂಪ್ನಿ ಕೂಡ ತಿಳ್ಕೋಬೇಕು. ನಿಮಗ್ ಗೊತ್ತಾಗ್ದೇ ಇರೋದಕ್ಕೆ ನಾನ್ ಮಿತ್ರ ಸರ್ಗೆ ಫೋನ್ ಮಾಡ್ತೀನಿ ಅಂದಿದ್ದು. ಏನ್ ಬೇಕಾಗಿಲ್ಲ, ನಾನೇ ಪರ್ಮಿಷನ್ ಕೊಡ್ತೀನಿ, ಹೋಗು. ಈ ಭಾಗ್ಯಲಕ್ಷ್ಮಿಗೆ ಬರ್ತಾ ಬರ್ತಾ ಕಣ್ಣು ನೆತ್ತಿಗೇರ್ತಿದೆ. ನೆತ್ತಿಗೇರಿರೋ ಕಣ್ಣನ್ನ ಆದಷ್ಟು ಬೇಗ ಕೆಳಗಡೆ ಇಳಿಸ್ಬೇಕು. ಇದೇನಿದು? ಮಿತ್ರ ಭಾಗ್ಯನ ರೂಮ್ ಕಡೆ ಹೋಗ್ತಿದ್ದಾನೆ. ರೂಮ್ ಒಳಗೆ ನೋಡಿದ್ರೆ ಭಾಗ್ಯ ಇಲ್ಲ ಅಂತ ಗೊತ್ತಾಗೋಗುತ್ತೆ. ಭಾಗ್ಯ, 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 ಸುಧೀರ್, ಸುಧೀರ್. ಏನ್ ಮಿತ್ರ ಅಣ್ಣ? ಭಾಗ್ಯ ಎಲ್ಲಿ? ಎಲ್ಲಿಗೆ ಹೋದ್ಲು? ಏನೋ ಮಿತ್ರ ಅಣ್ಣ, ಗೊತ್ತಿಲ್ಲ. ಭಾಗ್ಯ ಅದಕ್ಕೆ ತುಂಬಾ ಹೊತ್ತಿಂದ ಕಾಣಿಸ್ತಿಲ್ಲ. ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ಲ. ಸರಿ,
ಎಲ್ಲಿದ್ದಾಳೆ ಅಂತ ಸ್ವಲ್ಪ ನೋಡ್ ಹೋಗು. ಸರಿ ಮಿತ್ರ ಅಣ್ಣ, ನೋಡ್ ಬರ್ತೇನೆ. ಭಾಗ್ಯ ಏನು ಇನ್ನೂ ಬಂದಿಲ್ಲ, ಬೇಗ ಬಂದರೆ ಒಳ್ಳೇದಪ್ಪ. ಯಾಕೆ ಡ್ಯಾಡ್, ಯಾಕಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ? ನಥಿಂಗ್ ಮಿತ್ರ. ಮಿತ್ರ ಅಣ್ಣ, ಭಾಗ್ಯ ಅದಕ್ಕೆ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ. ಮನೇಲೆಲ್ಲೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿದ್ದಾಳೆ? ಏನೋ ಗೊತ್ತಿಲ್ಲ ಅಣ್ಣ. ನೀನು ಹೋಗಿ ಕೆಲಸ ನೋಡ್ಕೊ. ಸರಿ. ಭಾಗ್ಯ ಮೇಡಮ್ ಮತ್ತೆ ಯಾವ ಗಂಡದಾರಿ ಕೆಲಸ ಮಾಡಕ್ ಹೋದ್ರು? ಯಾರಿಗೂ ಹೇಳ್ದೆ ಎಲ್ಲಿಗೋ ಹಾರ್ ಹೋಗಿರೋ ಹಾಗಿದೆ. ಪ್ರವಾಹಕ್ಕೆ ಇಡೀ ಊರೇ ಮುಳುಗ್ ಹೋಗ್ತಿದ್ರೆ ಒಬ್ಳು ಮಾತ್ರ ಮನೆ ಮೇಲೆ ಸಂಡಿಗೆ ಹಾಕ್ತಿದ್ಲಂತೆ. ಅಲ್ಲ, ಈ ಭಾಗ್ಯ ತನಗ್ ತಾನು ಏನಂತ ಅನ್ಕೊಂಡಿದ್ದಾಳೆ? ಯಾರ್ ಏನ್ ಹೇಳಿದ್ರು ಕೇಳಲ್ಲ, ತನಗಿಷ್ಟ ಬಂದಂಗ್ ಕೆಲ್ಸ ಮಾಡ್ತಿರ್ತಾಳೆ. ತನಗ್ ಬೇಕಾದಲ್ಲಿ ಹೋಗ್ತಿರ್ತಾಳೆ. ಕನಿಷ್ಠ ಹೋಗೋ ಮೊದ್ಲು ಯಾರಿಗಾದ್ರೂ ಹೇಳ್ ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ಈಗೇನಾಯ್ತು ಚಿಕ್ಕಮ್ಮ? ಯಾವ್ದೋ ಕೆಲ್ಸದ ಮೇಲೆ ಹೊರಗೆ ಹೋಗಿರ್ಬೇಕೇನೋ. ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ತಾಳೆ ಅನ್ನೋ ಸಹನೆ ನಿನ್ಗಿರ್ಬಹುದು ಮಿತ್ರ, ನಮಗಿಲ್ಲ. ಮೈಗ್ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಇರು ಅಂತ ನೀನೇ ಹೇಳಿ ಹೋಗಿದ್ಯಲ್ವಾ? ಆದ್ರೂ ಮನೆ ಒಳಗಡೆ ಇರ್ತೇನೆ ಏನ್ ಮಹಾ ಕೆಲ್ಸ ಇದೆ ಅಂತ ಆಚೆ ಹೋಗಿದ್ದಾಳೆ. ಅರವಿಂದ, ಇಷ್ಟು ಚಿಕ್ಕ ವಿಷಯಕ್ಕೆ ಮತ್ತೆ ಈ ರಾಧಾಂತ ಎಲ್ಲ ಯಾಕೆ? ರಾತ ಅಂತ ಮಾಡ್ತಾ ಇದ್ದೀನಿ ಅಂತಲ್ಲ ರೀ, ಹೇಳ್ದೆ ಕೇಳ್ದೆ ಈ ರೀತಿ ಹೋಗ್ತಾ ಇರೋಂಥ ಭಾಗ್ಯನ್ ವರ್ತನೆ ಬಗ್ಗೆ ಮಾತಾಡ್ತಿದ್ದೀನಿ. 1 ನಿಮಿಷ ಇರಿ ಮಾಮ, ನಾನು ಭಾಗ್ಯನ್ ಕಾಲ್ ಮಾಡ್ತೀನಿ. ಅಣ್ಣ, ಸ್ವಲ್ಪ ಬೇಗ ಹೋಗ್ತೀರಾ? ಏನಾಯ್ತು? ಕಾಲ್ ರಿಸೀವ್ ಮಾಡ್ತಿಲ್ಲ ಮಾಮ್. ಇದೇ ಮೇಡಮ್ ಕೆಲ್ಸ. ಎಲ್ ಹೋಗ್ತಾಳೋ ಯಾರಿಗೂ ಹೇಳಲ್ಲ, ಕಾಲ್ ಮಾಡಿದ್ರೆ ಆನ್ಸರು ಮಾಡಲ್ಲ. ಅವಳು ಎಲ್ ಹೋದ್ಲೋ ಏನ್ ಮಾಡ್ತಾಳೋ ಅಂತ ನಮಗೆ ಟೆನ್ಷನ್. ಅಲ್ಲ, ಏನಕ್ಕ ಇದಲ್ಲ? ನೋಡಿದ್ರಲ್ಲ, ಆ ಮಹಾರಾಣಿಯರು ಅವ್ರಿಗಿಷ್ಟ ಬಂದ ಹಾಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಹೊರಟು ಹೋಗ್ತಾರೆ. ಅದಾದ್ಮೇಲೆ ಪೊಲೀಸರು, ಲಾಯರ್ ಎಲ್ಲ ಬಂದು ಭಾಗ್ಯ ಎಲ್ಲಿ ಹೋಗಿದ್ದಾಳೆ, ಅವಳಿಗೆ ನೀವು ಏನ್ ಮಾಡಿದ್ರಿ, ಎಷ್ಟು ಟಾರ್ಚರ್ ಮಾಡಿದ್ರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅವಳು ಕಾಣಿಸ್ದೆ ಹೋದ್ರೆ ನಮ್ಮೇಲೆ ಅಪವಾದ ಹೊರಿಸ್ತಾರೆ. ಅವಳ ಫೋನ್ ತೆಗೆದೆ ಹೋದ್ರೆ ನಮ್ಮನ್ನ ಅನುಮಾನಿಸ್ತಾರೆ. ಗಂಟೆ ಗಟ್ಲೆ ಪೊಲೀಸವ್ರ ಮನೆ ಮುಂದೆ ಜೀಪ್ ಪಾರ್ಕ್ ಮಾಡಿ ಈ ಊರಲ್ಲಿ ನಮ್ಮ ಮರ್ಯಾದೆ ತೆಗಿತಾ ಕೂತಿದ್ದಾರೆ. ಎಷ್ಟೇ ಹೇಳಿದ್ರು ಭಾಗ್ಯಂಗಿದ ಅರ್ಥ ಆಗಲ್ಲ, ಅವಳ ನಡವಳಿಕೆನ ತಿದ್ಕೊಳ್ಳಲ್ಲ. ಅದು ಹಾಗಲ್ಲ ಅರವಿಂದ, ಅವಳಿಗೆ ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ. ಹಾಗಲ್ಲ ತ್ರಿವಿಕ್ರಮ, ಅರ್ಜೆಂಟ್ ಇದ್ರು ಇದ್ದಕ್ಕಿದ್ದಾಗೆ ಹೋಗ್ಬೇಕಾದಾಗ ಒಂದ್ ಮಾತು ಹೇಳಿ ಹೋಗ್ಬೋದಲ್ವಾ? ಅರವಿಂದ ಹೇಳಿದ ಹಾಗೆ ಪೊಲೀಸರು ಬಂದ್ ನಮ್ಮನ್ ಕೇಳಿದ್ರೆ ಹೇಳಕ್ಕೆ ನಮ್ಮ ಹತ್ರನೂ ಉತ್ತರ ಇರ್ಬೇಕಲ್ಲ. ಹಾಗ್ ಹೇಳಿ ಅತ್ತೆ, ಬಾವನ್ಗೆ ವಹಿಸ್ಕೊಂಡ್ ಬರೋದ್ ಗೊತ್ತು ಅಷ್ಟೇ. ಆದ್ರೆ ತಪ್ಪು ಮಾಡ್ದಾಗ ಬಾಗಿನ್ಗೆ ತಪ್ಪು ಮಾಡಿದಾಳೆ ಅಂತ ಹೇಳಕ್ ಬರಲ್ಲ. ಅಲ್ಲಿ ನೋಡಿ ಭಾಗ್ಯ, ಈ ಸುಧೀರು ಎಲ್ಲಿ ನೋಡ್ಕೊಂಬಂದೋ ಏನೋ.
ಇಷ್ಟು ಚಿಕ್ಕ ವಿಷಯಕ್ಕೆ ನೀವೆಲ್ಲ ಯಾಕೆ ಅಷ್ಟೊಂದು ಆತಂಕ ಮಾಡ್ಕೊಂಡಿದ್ದೀರಾ? ಭಾಗ್ಯ, 1 ನಿಮಿಷ. ಏನ್ ಚಿಕ್ಕತ್ತೆ? ಎಲ್ಲಿಂದ ಬರ್ತಿದ್ಯಾ? ನಿನ್ನೆ ಕೇಳ್ತಿರೋದು, ಎಲ್ಲಿಂದ ಬರ್ತಿದ್ಯಾ? ಒಣಗಾಕಿದ್ ಬಟ್ಟೆ ತೆಗಿಯೋಕ್ ಹೋಗಿದ್ದೆ. ಮತ್ತೆ ತುಂಬಾ ಹೊತ್ತಿಂದ ಮನೇಲಿಲ್ಲ ಅಂತ ಸುಧೀರ್ ಹೇಳ್ತಿದ್ದ. ತುಂಬಾ ಹೊತ್ತಿಂದ ಸುಧೀರ್ ನನ್ನ ನೋಡಿರಲ್ಲ, ಅದಕ್ಕೆ ನಿಮ್ ಹತ್ರ ಹಾಗೆ ಹೇಳಿರ್ತಾನೆ. ಆದ್ರೆ ಅವನ್ ಯಾಕೆ ಹಾಗೆ ಹೇಳ್ತಾನೆ? ಓಕೆ ಚಿಕ್ಕಮ್ಮ, ಅವಳು ಮನೇಲೇ ಇದ್ದಾಳಲ್ವಾ, ಇನ್ನಿದ್ರ ಬಗ್ಗೆ ಡಿಸ್ಕಷನ್ ಯಾಕೆ? ಭಾಗ್ಯ, ನಿನ್ ಕೈಗಾಗಿರೋ ಗಾಯ ಹೇಗಿದೆ? ಪರವಾಗಿಲ್ಲ ರೀ, ವಾಸಿ ಆಗ್ತಿದೆ. ಎಲ್ಲಿ ನಿನ್ ಕೈ ಒಂದ್ಸಲ ತೋರಿಸು. ನಿನ್ನೆ ಕೇಳ್ತಿರೋದು, ಕೈ ತೋರಿಸು. ಇನ್ನೂ ನೋವಿದ್ಯಾ? ಸ್ವಲ್ಪ ಕಡಿಮೆ ಆಗಿದೆ. ಟ್ಯಾಬ್ಲೆಟ್ ತಗೊಂಡೆ ತಾನೆ? ತಗೊಂಡೆ. ಸರಿ, ಒಳಗೆ ಹೋಗು. ಮಿತ್ರ ಏನು ಬಾಗಿನ ಮೇಲೆ ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದಾನೆ? ಮನುಷ್ಯ ಇಲ್ದಿದ್ದಕ್ಕೆ ಓಕೆ, ಇಲ್ದಿದ್ರೆ ಮಿತ್ರ ಬಾಗಿನ ಮೇಲೆ ತೋರಿಸ್ತಿರೋ ಕಾಳಜಿ ನೋಡಿ ಮನುಷ್ಯ ಬೆಂಕಿ ತರ ಉರಿತಿದ್ಲು. ಹಾ, ಥ್ಯಾಂಕ್ ಗಾಡ್. ಅದ್ಸರಿ, ಏನ್ ವಿಷಯ? ಎಲ್ಲ ಹೇಳ್ಬೇಕನ್ನೋದೇನು ಇಲ್ಲ, ಆದ್ರೂ ಕೆಲವು ಕಂಡುಕೊಂಡವ್ರಿಗೆಲ್ಲ ಹೇಳ್ಬಾರ್ದು. ಏನಮ್ಮ ಆಕಾಶನ ತಲೆ ಮೇಲೆ ಬೀಳ್ತಿರೋ ಹಾಗೆ ಡೀಪ್ ಆಗಿ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಏನಿಲ್ವೇ, ಹಾರ್ತಿರೋ ಗಾಳಿಪಟದ ಸೂತ್ರ ಹಿಡಿಯೋ ದಾರ ಎಲ್ಲಿದೆ ಅಂತ. ಗಾಳಿಪಟ ಏನು, ದಾರ ಏನು, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಮ್ಮ. ಆ ದೇವ್ಯಾನಿ ಒಂದು ಗಾಳಿಪಟ ಆದ್ರೆ ಅವಳನ್ನ ಕಂಟ್ರೋಲ್ ಮಾಡೋ ಯಾವ್ದೋ ದಾರ ಇದೆ. ಅದನ್ನ ಹಿಡ್ಕೊಂಡ್ರೆ ದೇವ್ಯಾನಿ ಜುಟ್ಟು ನಮ್ ಕೈಗೆ ಸಿಗತ್ತೆ. ಹಂಗಂದ್ರೆ ಏನು? ಏನಿಲ್ವೇ, ಇವತ್ತು ಆ ನಕಲಿ ಒಡವೆ ಶಾಪ್ ಮುಂದೆ ದೇವ್ಯಾನಿನ ನೋಡಿದ್ಯಾ? ಯಾವಾಗ್ಲೂ ಮಹಾರಾಣಿ ತರ ಜಂಬ ಕೊಚ್ಕೊಳ್ತಿದ್ದ ದೇವ್ಯಾನಿ
ಇವತ್ತು ಸಿಕ್ ಬಿದ್ದಿರೋ ಶತ್ರು ದೇಶದ ರಾಣಿ ಥರ ನಮ್ ಮುಂದೆ ಹೆದರ್ಕೊಂಡ್ಲು. ಅವಳು ಹಾಗ್ ಮಾಡ್ತಿದ್ಲು ಅಂದ್ರೆ ಏನೋ ತಪ್ಪು ಮಾಡ್ತಿದ್ದಾಳೆ. ಆ ತಪ್ಪು ಏನು ಅಂತ ನಾವ್ ಕಂಡು ಹಿಡಿದ್ರೆ ಅದೇ ನಮಗ್ ದಾರ. ಓ, ಈಗ ಅರ್ಥ ಆಯ್ತಮ್ಮ. ನನ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಬಲ್ಬ್ ಆನ್ ಆಗೋ ಸ್ವಿಚ್ ಯಾವ್ದು ಅಂತ ಕಂಡುಹಿಡಿಬೇಕು ಅಂತಿದ್ಯಾ ಅಲ್ವಾ? ಅದೇ ಹೋಲ್ಕೆ ಬೇರೆ ಆದ್ರೂ ಫೈನಲ್ ಮೀನಿಂಗ್ ಅದೇ ಅಲ್ವಾ? ಆದ್ರೆ ಹೇಗ್ ಕಂಡುಹಿಡಿಯೋದು?